ಕಬ್ಬಾಳಮ್ಮ ಅಂದ್ ಮನೆಗ್ ಬಂದ್ಬಿಟ್ಲು. ಆಯಮ್ಮ ಮನೆಗೆ ಹೋದ್ಲು, ಇವರೆಲ್ಲ ಅಲ್ಲೇ ಕುಂತಿದ್ರು. ಇವಳ ಯಜಮಾನ ಅಲ್ಲಿ ಬತ್ತಿದ್ದ. ಏನಕ್ಕ ಮೀಟಿಂಗ್ ಸೇರ್ಕೊಂಡ್ಬಿಟ್ಟಿದ್ದೀರಿ, ಏನ್ ಸಾಲಾಗಿಲ್ಲ ಕೊಡ್ತೀರೋ ಅಂದ. ಅಯ್ಯೋ ಕೊಡ್ತೀವಿ ಅಂದ ಕಣಪ್ಪ, ನಿನ್ ಹೆಂಡ್ತಿ ಬೇಡ ಅನ್ಬಿಟ್ಟು ಹೊಂಟೋಲ್ಲಲ್ಲ. ಯಾರಕ್ಕ ಬೇಡ ಅಂದವರು? ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತ್ರಿ ಕಳಿಸ್ತೀನಿ ಅಂತ ಬಂದು ಈಚೆ ಕೂತ್ಕ ಯೋಚನೆ ಮಾಡ್ದ. ಓದ್ಸದ್ ಬಾರೆ ನಾ ಸರಿಯಾಗಿ ದುಡ್ಡು ಕಟ್ಟಿಲ್ಲ, ಏನಾದ್ರು ದುಡ್ಡು ತಗೊಂಡ್ ಬರೋಗಮ್ಮಿ ಅಂದ್ರೆ ಕಪಾಲ್ ಕೊಡದು ಇರುವೆರಡಲ್ಲೂ ಉದುರಿಸ್ಬಿಡ್ತಾಳೆ ಅಂತ. ಬಹಳ ಬುದ್ಧಿವಂತ. ಒಳಗಡೆ ಬಂದು ಕೂತ್ಕೊಂಡು ಊಟ ಕೊಡೆ ಅಂದ. ತಟ್ಟೆಗೆ ಒಂದಷ್ಟು ಅನ್ನ ಸಾಂಬಾರ ಕೊಟ್ಲ ಅಮ್ಮ. ಒಂದು ತನ್ನ ಕಲ್ಸ್ ಬಾಯಿಗೆ ಇಟ್ಬಿಟ್ಟು, ಯಾರೇ ಇವತ್ ಸಾಂಬಾರ್ ಮಾಡ್ದವ್ರು ಅಂದ. ನಾನೇ ಮಾಡ್ದೋಳು. ಆಹಾ ಅಮೃತ ಇದ್ದಂಗ ಅದೇ ಕಣಮ್ಮಿ ಸಾಂಬಾರು ಅಂದ. ಅಯ್ಯಮ್ಮ ಅಂದ್ಲು, ಮೊನ್ನೆ ಮಾಡೋ ಸಾಂಬಾರು ಬೇಯಿಸಿ ಬೇಯಿಸಿ ಮಡಗಿ. ಮೊನ್ನೆ ಅಮೃತ ಅನ್ಲಿಲ್ಲ, ನೆನ್ನೆ ಅಮೃತ ಅನ್ಲಿಲ್ಲ, ಬೆಳಿಗ್ಗೆ ಒಂದ್ ತಟ್ಟೆ ನುಂಗದೆ ಆಗ್ಲೂ ಅಮೃತ ಅನ್ಲಿಲ್ಲ. ಈ ಮಧ್ಯಾಹ್ನ 2 ಗಂಟೆಗೆ ಯಾಕಪ್ಪ ಅಮೃತ ಆದದು? ಈ ನಾಟಕ ನೋಡ್ ಸಾಕಾಗದೆ ತಿನ್ಬಿಟ್ ಮ್ಯಾಕ್ ಕೇಳು ಅಂದ್ಲೋಳು. ಆ ಕಡೆ ತಿರ್ಕಂಡ್ಲು, ನಿಂತ್ಕೋ ಇಲ್ಲಿ